ಖುಷ್ಬೂ ಅಂತ ಮಹಾನಟಿಯೇ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಬಳಸಿಕೊಂಡು ತಮ್ಮ ಸೌಂದರ್ಯವನ್ನು ಹೆಚ್ಚಿಸುವಾಗ ನಾವು ಯಾಕೆ ಆ ವಸ್ತುಗಳನ್ನು ಬಳಸಿಕೊಂಡು ನಮ್ಮ ಸೌಂದರ್ಯದ ಸೊಬಗನ್ನು ಹೆಚ್ಚು ಮಾಡ್ಕೊಳ್ಬಾರ್ದು ಅಲ್ವಾ ಸ್ನೇಹಿತರೆ? ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಇತ್ತೀಚಿನ ದಿನಗಳಲ್ಲಿ ತುಂಬಾ ವೈರಲ್ ಆಗ್ತಿರುವಂಥ ಖುಷ್ಬೂ ಅವರ ಸ್ಕಿನ್ ಸೀಕ್ರೆಟ್ ಆಯಿಲ್. ಸೊ ಅದರಿಂದ ಏನು ಲಾಭಗಳಿವೆ, ಅದನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಆಯಿಲನ್ನು ಡ್ರೈ ಸ್ಕಿನ್ ಅವರು, ಆಯಿಲಿ ಸ್ಕಿನ್ ಅವರು, ಕಾಂಬಿನೇಷನ್ ಸ್ಕಿನ್ ಅವರು ಯಾರಾದರೂ ಬಳಸ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಆಯಿಲಿ ಸ್ಕಿನ್ ಇರೋರಿಗೆ ಒಂದು ಡೌಟ್ ಇದ್ದೇ ಇರುತ್ತೆ, ನಮ್ಮದು ಆಯಿಲಿ ಸ್ಕಿನ್ ಇದೆ ಆಲ್ರೆಡಿ, ಮತ್ತು ಇದು ಸಹ ಆಯಿಲೇ, ಇದನ್ನು ನಾವು ಬಳಸಬಹುದಾ, ನಮಗೇನಾದರೂ ಪ್ರಾಬ್ಲಮ್ ಆಗುತ್ತಾ, ಅಥವಾ ಆ್ಯಕ್ನೆಗಳು ಬಂದಿರ್ತವೆ, ಪಿಂಪಲ್ಗಳು ಬಂದಿರ್ತವೆ. ಇಂಥವ್ರಿಗೆ ಇದರಲ್ಲಿ ಒಂದು ಒಳ್ಳೆ ಟಿಪ್ಪನ್ನು ಶೇರ್ ಮಾಡಿದ್ದೀನಿ. ಸೊ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಒಂದು ಕ್ಯಾರೆಟನ್ನು ತಗೊಂಡು ಚೆನ್ನಾಗಿ ತೊಳೆದು ಮೇಲ್ಗಡೆ ಇರುವಂಥ ಸಿಪ್ಪೆನ ತಗೊಳ್ಬೇಕು. ನಾನಿಲ್ಲಿ ದೊಡ್ಡ ಕ್ಯಾರೆಟ್ನ ತೊಗೊಂಡಿರೋದ್ರಿಂದ ನಾನು ಇದನ್ನು ಅರ್ಧ ಮಾತ್ರ ಬಳಸ್ತಾ ಇದ್ದೀನಿ, ಅರ್ಧ ಸಾಕಾಗುತ್ತೆ. ಸೊ ನೀವೇನಾದರೂ ಮೀಡಿಯಮ್ ಅಥವಾ ಒಂದು ಚಿಕ್ಕ ಕ್ಯಾರೆಟ್ ಇದ್ದರೂ ಸಹ ತಗೊಳ್ಬೋದು. ನಂತರ ಇದನ್ನ ಸಣ್ಣದಾಗಿ ತುರ್ಕೊಳ್ಬೇಕು. ಈ ಕ್ಯಾರೆಟಲ್ಲಿ ಕೆರಟನೋಸೈಟ್ ಅನ್ನೋ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದು ಸನ್ನಿಂದ ಆಗುವಂಥ UVA ರೇಸ್ನಿಂದ ನಮ್ಮ ಸ್ಕಿನ್ಗೆ ಆಗುವಂಥ ಡ್ಯಾಮೇಜನ್ನು ತಡೆಯುತ್ತೆ. ಮೊದಲಿಗೆ ಗ್ಯಾಸ್ ಹಚ್ಚಿ ಇದ್ರ ಮೇಲೆ ಒಂದು ಕಡಾಯಿನ ತಗೊಳ್ತಾ ಇದ್ದೀನಿ. ಇದಕ್ಕೆ 100 ml ಆಗುವಷ್ಟು ತೆಂಗಿನ ಎಣ್ಣೆಯನ್ನು ತೊಗೊಂಡಿದ್ದೀನಿ. ತೆಂಗಿನ ಎಣ್ಣೆ ಹದ ಬಿಸಿ ಆದ ತಕ್ಷಣ ನಾವೇನು ತುರಿದಿಟ್ಕೊಂಡಿರ್ತೀವಿ ಈ ಕ್ಯಾರೆಟನ್ನು ಅದಕ್ಕೆ ಸೇರಿಸ್ಬೇಕು. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಫ್ಲೇಮ್ ನಮ್ಮದು ಲೋ ಅಲ್ಲೇ ಇರಬೇಕು, ಈವನ್ ಮೀಡಿಯಮ್ ಸಹ ಇಡಬಾರ್ದು, ಲೋ ಫ್ಲೇಮ್ನಲ್ಲೇ ಮಾಡಬೇಕು. ಇದನ್ನು ಮಾಡಲಿಕ್ಕೆ ನಿಮಗೆ ಹೆಚ್ಚಂದರೆ 3 ರಿಂದ 4 ನಿಮಿಷ ಬೇಕಾಗ್ಬೋದು. ಬಟ್ ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡಿ, ಲೋ ಫ್ಲೇಮ್ನಲ್ಲೇ ಮಾಡಬೇಕು. ನೀವೇ ನೋಡ್ಬೋದು, ಆಯಿಲ್ ಕಲರ್ ನೋಡಿ ತುಂಬಾ ಚೆನ್ನಾಗಿ ಗೋಲ್ಡನಿಶ್ ಕಲರ್ ಆಗಿ ಬರ್ತಾ ಇದೆ ಅಲ್ವಾ. ಈಗ ಆಲ್ಮೋಸ್ಟ್ ಆಲ್ ಇದು ಸುಮಾರಕ್ಕೆ ಬೆಂದಿದೆ. ಇನ್ನೊಂದು 2 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಇದರಲ್ಲಿರುವಂಥ ಸತ್ವಗಳೆಲ್ಲ ಇದು ಬಿಟ್ಕೊಳ್ಳುತ್ತೆ ಎಣ್ಣೆಗೆ. ಸೊ ಈ ಎಣ್ಣೆನೇ ನಾವು ನಮ್ಮ ಫೇಸ್ಗೆ ಅಪ್ಲೈ ಮಾಡಬೇಕು. ಈ ಹಂತಕ್ಕೆ ಬೆಂದ್ರ ಮೇಲೆ ನಾವಿಲ್ಲಿ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಸೋಸ್ಕೊಳ್ಳೋಣ. ಇದಕ್ಕೆ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಆಯಿಲನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಮ್ಮ ಮುಖದ ಮೇಲೆ ಇರುವಂಥ ರಿಂಕಲ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು, ಏಜಿಂಗ್ ಲೈನ್ಸ್ ಆಗಿರ್ಬೋದು, ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ಸ್ ಆಗಿರುತ್ತಲ್ಲ ಅದಾಗಿರ್ಬೋದು, ಇದೆಲ್ಲದನ್ನು ಕಡಿಮೆ ಮಾಡುತ್ತೆ. ಕ್ರಮೇಣವಾಗಿ ಇದು ಕಡಿಮೆ ಮಾಡುತ್ತೆ. ನಾನು ಪ್ರಿಪೇರ್ ಮಾಡಿರುವಂಥ ಈ ಆಯಿಲ್ ಕ್ವಾಂಟಿಟಿಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಆಯಿಲನ್ನು ಹಾಕಿದ್ದೀನಿ. ನೀವೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ಇನ್ನೊಂದು ಸಹ ಆ್ಯಡ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಆಗಲ್ಲ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈ ಎಣ್ಣೆ ನೋಡ್ತಾ ಇದ್ದರೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಸ್ನೇಹಿತರೆ, ತುಂಬಾ ಒಳ್ಳೆ ಕಲರ್ ಬಂದಿದೆ ಅಲ್ವಾ. ನೀವಿದನ್ನು 7 ದಿನದವರೆಗೆ ಡೈಲಿ ಹಚ್ತಾ ಬನ್ನಿ. ಸ್ನಾನಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ಫೇಸಲ್ಲಿ ಹಚ್ಕೊಂಡು ಫೇಸ್ ಮಸಾಜ್ ಮಾಡ್ಕೊಳ್ಬೇಕು. ಮಸಾಜ್ ಮಾಡಿದರೆ ಮಾತ್ರ ಇದರ ಎಫೆಕ್ಟ್ ನಿಮಗೆ ಬೇಗ ಗೊತ್ತಾಗೋದು. ಈ ಎಣ್ಣೆ ಒಂದು 3-4 ಡ್ರಾಪ್ಸ್ ತೊಗೊಂಡು ಫೇಸ್ ತುಂಬ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ನಾನು ಇಲ್ಲಿ ವಿಡಿಯೋದಲ್ಲಿ ಸೈಡಿಗೆ ತೋರಿಸ್ತಾ ಇರ್ತೀನಿ ನೋಡಿ. ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಂತರ ನೀವು ಸ್ನಾನ ಮಾಡ್ಬೋದು. ಹಾಗೆ ಆಯಿಲ್ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡ್ಬೋದಾ ಮಾಡಬಾರ್ದಾ ಅಂತ ಒಂದು ಡೌಟ್ ಇದ್ದಿತ್ತಲ್ವ. ಆಯಿಲ್ ಸ್ಕಿನ್ ಇರೋರು ಸಹ ಇದನ್ನು ಯೂಸ್ ಮಾಡ್ಬೋದು. ನೀವು ಸಹ ಅಷ್ಟೇ ಈ ಆಯಿಲನ್ನು ತಗೊಂಡು ಫೇಸ್ ಫುಲ್ ಚೆನ್ನಾಗಿ ಮಸಾಜ್ ಮಾಡಿದ ನಂತರ ಸ್ವಲ್ಪ ಕಡಲೆ ಹಿಟ್ಟನ್ನು ತಗೊಂಡು ಕಡಲೆ ಹಿಟ್ಟಿನಿಂದ ಫಸ್ಟು ನಿಮ್ಮ ಮುಖವನ್ನು ತೊಳ್ಕೊಂಡ್ಬಿಡಿ. ಆಗ ಏನಾಗುತ್ತೆ ಅಂದರೆ, ನೀವು ಮಸಾಜ್ ಮಾಡ್ಕೊಂಡಿರೋದ್ರಿಂದ ಆಯಿಲಲ್ಲಿ ಇರುವಂತಹ ಗುಣಗಳು ನಿಮ್ಮ ಸ್ಕಿನ್ನ ಡೀಪರ್ ತನಕ ಹೋಗಿರ್ತವೆ, ಅಬ್ಸರ್ವ್ ಆಗಿರ್ತವೆ ನಿಮ್ಮ ಸ್ಕಿನ್ನಲ್ಲಿ. ಸೊ ಮೇಲ್ಪದರನೇ ನಿಮಗೆ ಎಕ್ಸ್ಟ್ರಾ ಆಯಿಲ್ ಏನಿದೆ ಈ ಕಡಲೆ ಹಿಟ್ಟಿನಿಂದ ಮುಖ ತೊಳೆಯೋದ್ರಿಂದ ನಿಮಗೆ ಕ್ಲೀನಾಗಿ ಇರುತ್ತೆ. ಮತ್ತು ಆಯಿಲ್ ಪ್ರಾಬ್ಲಮ್ ಏನು ನಿಮಗೆ ಆಗೋದಿಲ್ಲ, ಪಿಂಪಲ್ ಪ್ರಾಬ್ಲಮ್ ಸಹ ನಿಮಗೆ ಬರೋದಿಲ್ಲ. ಸೊ ನೀವು ಸಹ ಇದನ್ನು ಧಾರಾಳವಾಗಿ ಯೂಸ್ ಮಾಡ್ಬೋದು. ಹಾಗೆ ಇನ್ನೊಂದು ಟಿಪ್ ಏನಂದರೆ, 2 ಸ್ಪೂನ್ ಎಣ್ಣೆನ ತಗೊಂಡು 1 ಚಮಚೆಯಷ್ಟು ಅಲೋವೆರಾ ಜೆಲ್ಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ನೋಡಲಿಕ್ಕೆ ಒಂಥರ ಕ್ರೀಮ್ ಟೆಕ್ಸ್ಚರ್ ಬರುತ್ತೆ. ಈ ಥರ ಬಂದ್ರ ಮೇಲೆ ಇದನ್ನು ಸಹ ನೀವು ಸ್ನಾನಕ್ಕಿಂತ ಮುಂಚೆ ಚೆನ್ನಾಗಿ ಫೇಸ್ ಫುಲ್ ಅಪ್ಲೈ ಮಾಡಿಕೊಂಡು ನಂತರ ಮುಖನ ತೊಳ್ಕೊಳ್ಬಹುದು. ಇದು ಆಯಿಲ್ ಸ್ಕಿನ್ನಿನವರಿಗೆ ಬೆಸ್ಟಾಗಿ ಕೆಲಸ ಮಾಡುತ್ತೆ. ನಂದು ಸಹ ಆಯಿಲ್ ಸ್ಕಿನ್, ನಾನು ಇದಕ್ಕಿಂತ ಮುಂಚೆನೇ ಮಾಡಿ ತದನಂತರ ನಾನು ನಿಮ್ಮ ಜೊತೆ ಈ ವಿಡಿಯೋನ ಮಾಡಿ ಶೇರ್ ಮಾಡ್ತಾ ಇರುವಂಥದ್ದು. ಸೊ ಆಯಿಲ್ ಸ್ಕಿನ್ ಅವರು ಸಹ ಧಾರಾಳವಾಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಅಲೋವೆರಾ ಜೆಲ್ ಬಳಸಿರುವಂಥದ್ದು ಆ್ಯಸ್ ಎ ನೈಟ್ ಕ್ರೀಮ್ ಆಗಿ ಸಹ ನೀವು ಬಳಸ್ಕೊಳ್ಬೋದು. ಬಟ್ ಆಯಿಲ್ ಸ್ಕಿನ್ ಇರೋರು ಏನಂದರೆ ನೈಟ್ ಕ್ರೀಮ್ ಆಗಿ ಯೂಸ್ ಮಾಡೋದು ಬೇಡ.
ನೀವು ಸ್ನಾನಕ್ಕಿಂತ ಮುಂಚೆ ಸ್ವಲ್ಪ ಈ ಕ್ರೀಮನ್ನು ತಗೊಂಡು ಮಸಾಜ್ ಮಾಡಿ ನಂತರ ನೀವು ಮುಖನ ತೊಳ್ಕೊಳ್ಬೋದು. ಡ್ರೈ ಸ್ಕಿನ್ ಇರೋರು, ತುಂಬ ರಫ್ ಆಗ್ತಿದೆ ಅನ್ನೋರು ಇದನ್ನು ರಾತ್ರಿಯೇ ಸ್ವಲ್ಪ ಕ್ರೀಮನ್ನು ತಗೊಂಡು ಫೇಸ್ ಫುಲ್ ಅಪ್ಲೈ ಮಾಡಿಕೊಂಡು ರಾತ್ರಿ ಇಡೀ ನೀವು ಹಾಗೆ ಬಿಟ್ಟು ಮರುದಿನ ನೀವು ಮುಖನ ತೊಳ್ಕೊಳ್ಬೋದು. ಇದರಿಂದ ನಿಮ್ಮ ಸ್ಕಿನ್ನಲ್ಲಿ ತುಂಬ ಒಳ್ಳೆ ಗ್ಲೋ ಬರುತ್ತೆ. ಕಣ್ಣಿನ ಕೆಳಗೆ ನೀವು ಮಸಾಜ್ ಮಾಡುವಾಗ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ಫಿಂಗರ್ ರಿಂಗ್ ಏನು ಹೇಳ್ತೀವಿ, ಇದರಿಂದ ನಿಧಾನವಾಗಿ ಮಸಾಜ್ ಮಾಡಬೇಕು. ಯಾಕಂದರೆ ಕಣ್ಣಿನ ಕೆಳಗಡೆ ತುಂಬ ತೆಳುವಾದ ಟಿಶ್ಯೂಗಳಿರ್ತವೆ. ಟಿಶ್ಯೂ ಅಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ ಇಲ್ಲಿ ಸ್ಕಿನ್ನು. ಹಾಗಾಗಿ ಈ ರಿಂಗ್ ಫಿಂಗರ್ನಿಂದ ನಿಧಾನವಾಗಿ ಮಸಾಜ್ ಮಾಡಬೇಕು. ಆದಷ್ಟು ನಿಧಾನವಾಗಿ ಈ ಮಸಾಜನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸಲ್ಲಿ ಇರುವಂತಹ ರಿಂಕಲ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು, ಎಲ್ಲದು ಅಥವಾ ಇಲ್ಲಿ ಲಾಫಿಂಗ್ ಲೈನ್ಸ್ ಅಂತ ಬರುತ್ತೆ ಅಲ್ವಾ ಕೆಲವೊಬ್ಬರಿಗೆ, ಅದು ಸಹ ಕಡಿಮೆ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಖುಷ್ಬೂ ಅವರ ಒಂದು ಫೇಸ್ ಆಯಿಲ್ ಯಂಗಾಗಿ ಕಾಣಲಿಕ್ಕೆ ಮತ್ತು ಗ್ಲೋಯಿಂಗ್ ಆಗಿ ಕಾಣಲಿಕ್ಕೆ ಅವರು ಮಾಡಿರುವಂಥ ಆಯಿಲ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಒತ್ತಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಅತಿ ಶೀಘ್ರವಾಗಿ ನಿಮಗೆ ತಲುಪುತ್ತೆ. ಹಾಗೆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ, ಆ ಎಲ್ಲರಲ್ಲಿ ನಾವು ಇರೋವಾಗಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯ ತನಕ ಬಾಯ್ ಬಾಯ್.